ಘನವಾದ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಗಟ್ಟಿಯಾದ ಕೊಂಬೆ ಇತ್ತು. ಅಲ್ಲಿ ರೇಣು ಹಕ್ಕಿ ತನ್ನ ಗಂಡ ರಾಜು ಮತ್ತು ಮಗ ಚಿಂಟು ಜೊತೆ ವಾಸಿಸುತ್ತಿತ್ತು. ರೇಣು ತುಂಬ ಶ್ರಮಜೀವಿಯಾಗಿದ್ದಳು. ರಾಜು ಶಾಂತ ಸ್ವಭಾವದವರು ಮತ್ತು ಚಿಂಟು ತುಂಟನಾದರೂ ಕಲಿಯಲು ಸಿದ್ಧವಿರುವ ಚಿಕ್ಕ ಮಗು. ಅವರ ಗೂಡು ಯಾವಾಗಲೂ ಸ್ವಚ್ಛ, ಅಚ್ಚುಕಟ್ಟು ಮತ್ತು ನಗುವಿನಿಂದ ತುಂಬಿರುತ್ತಿತ್ತು. ಅದೇ ಮರದ ಇನ್ನೊಂದು ಕಡೆ ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆ ವಾಸಿಸುತ್ತಿದ್ದರು. ಅವರ ಮಗ ಜಗ್ಗು ಬಹಳ ಚುರುಕಾಗಿದ್ದನು. ಆದರೆ ಅವನ ತಂದೆ ಕಾಲು ಕಾಡಿನ ಅತಿ ದೊಡ್ಡ ಸೋಮಾರಿ. ಬೆಳಿಗ್ಗೆ ಸೂರ್ಯನು ತಲೆಯ ಮೇಲೆ ಬಂದರೂ ಆಗಲೂ ಕಾಲು ತನ್ನ ಕಣ್ಣುಗಳನ್ನು ಕಷ್ಟಪಟ್ಟು ತೆರೆಯುತ್ತಿದ್ದನು. ಕಪ್ಪು, ಸ್ವಲ್ಪ ಕೆಲಸ ಮಾಡು. ಜಗ್ಗುವಿನ ಬಗ್ಗೆ ಆದ್ರೂ ಏನಾದ್ರೂ ಯೋಚಿಸು. ಉಫ್ ಗೌರಿ, ದಿನಗಳು ಚಿಕ್ಕವು ಮತ್ತು ನಿದ್ದೆ ಉದ್ದ ಏಕೆ ಆಗುವುದಿಲ್ಲ? ಅಪ್ಪ, ಬನ್ನಿ ಹಾರಾಟವನ್ನು ಅಭ್ಯಾಸ ಮಾಡೋಣ. ಈಗ ಬೇಡ, ಆಮೇಲೆ ನನಗೆ ನಿದ್ದೆ ಬರುತ್ತಿದೆ ಮಗನೇ. ರೇಣು ಸಾಮಾನ್ಯವಾಗಿ ಕೆಳಗೆ ಹಾರಾಡುವುದನ್ನು ನೋಡುತ್ತಿದ್ದಳು ಮತ್ತು ಯೋಚಿಸುತ್ತಿದ್ದಳು. ಕಪ್ಪುವಿನ ಕೆಲಸ ಕೊಂಚವಾದರೂ ಆಗಿದ್ದರೆ ಜಗ್ಗು ಕೂಡ ಕಲಿಯಬಹುದಿತ್ತು. ಒಮ್ಮೆ ಕಾಡಿನಿಂದ ಕೂಗುವ ಸದ್ದುಗಳು ಕೇಳಿಸಿದವು. ಚಿಕ್ಕ ಚಿಕ್ಕ ಹಕ್ಕಿಗಳು ಭಯದಿಂದ ಅತ್ತಿತ್ತ ಓಡುತ್ತಿದ್ದವು. ಅಮ್ಮ, ಏನ್ ನಡೆಯುತ್ತಿದೆ? ನಡೀರಿ ನೋಡೋಣ, ಬಹುಶಃ ಏನಾದರೂ ತೊಂದರೆ ಇರಬಹುದು. ಎಲ್ಲರೂ ಹತ್ತಿರ ತಲುಪಿದಾಗ ನೋಡಿದ್ರು, ಒಂದು ದೊಡ್ಡ ಬಲೆ ಮರದ ಮೇಲೆ ನೇತಾಡುತ್ತಿತ್ತು. ಗಾಳಿ ವೇಗವಾಗಿತ್ತು ಮತ್ತು ಆ ಬಲೆ ನಿಧಾನವಾಗಿ ಕೆಳಗೆ ಬೀಳುತ್ತಿತ್ತು. ಓ ಇಲ್ಲ, ಈ ಬಲೆ ಮಕ್ಕಳನ್ನು ಹಿಡಿಯುತ್ತದೆ. ಅಮ್ಮ, ಏನಾದ್ರೂ ಮಾಡು. ಕಪ್ಪು ಈಗಲೂ ತನ್ನ ಗೂಡಿನ ನೆರಳಿನಲ್ಲಿ ಮಲಗಿದ್ದನು. ಕಪ್ಪು, ಏಳು, ಇಲ್ಲಿ ಮಕ್ಕಳು ಸಿಕ್ಕಿ ಹಾಕಿಕೊಳ್ಳಬಹುದು. ಕಾಡು ತುಂಬಾ ದೊಡ್ಡದಿದೆ, ಯಾರಾದ್ರೂ ಒಬ್ಬರು ರಕ್ಷಿಸ್ತಾರೆ. ರೇಣು ಮತ್ತು ರಾಜು ತಕ್ಷಣ ಹಾರಾಟ ಪ್ರಾರಂಭಿಸಿದ್ರು. ಅವರು ಒಟ್ಟಾಗಿ ಬಲೆಯ ಹಗ್ಗಗಳನ್ನು ಕೊಕ್ಕಿನಿಂದ ಕತ್ತರಿಸಲು ಶುರು ಮಾಡಿದ್ರು. ಆದರೆ 1, 2 ಅಲ್ಲ, ಒಟ್ಟು 5 ದಪ್ಪ ಹಗ್ಗಗಳಿದ್ದವು. ರೇಣು, ಇದು ಭಾರವಾಗಿದೆ, ಒಬ್ಬರಿಂದ ಆಗುವುದಿಲ್ಲ. ಜಗ್ಗು ತನ್ನ ತಂದೆಯ ಕಡೆಗೆ ನೋಡಿದನು. ಅಪ್ಪ, ಒಂದು ವೇಳೆ ಇಂದು ನೀವು ಏಳದಿದ್ದರೆ ನಾಳೆ ನಾನು ಕೂಡ ಯಾವುದಾದ್ರೂ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ನೀವು ನನ್ನನ್ನು ಒಬ್ಬಂಟಿಯಾಗಿ ಬಿಡುತ್ತೀರಾ? ಜಗ್ಗುವಿನ ಕಣ್ಣುಗಳಲ್ಲಿ ಭಯವನ್ನು ನೋಡಿ ಕಾಲುವಿನ ನಿದ್ದೆ ಶಾಶ್ವತವಾಗಿ ಮುರಿದು ಹೋಯಿತು. ಅವನ ಹೃದಯದಲ್ಲಿ ಏನೋ ಚುಚ್ಚಿದಂತಾಯಿತು. ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಒಂದು ವೇಳೆ ನಾನು ಇಂದು ಮಲಗಿದರೆ ಆಗ ನನ್ನ ಮಗ ನನ್ನಿಂದ ದೂರವಾಗುತ್ತಾನೆ. ಅವನು ಮೊದಲ ಬಾರಿಗೆ ಸೋಮಾರಿತನವಿಲ್ಲದೆ ಹಾರಿ ಸರೋವರದ ಕಡೆಗೆ ಹೋದನು. ನೋಡಿ, ಕಪ್ಪು ಬರುತ್ತಿದ್ದಾನೆ. ನಿಜವಾಗಿಯೂ ಕಪ್ಪು ಸಹಾಯ ಮಾಡುತ್ತಾನೆಯೇ? ಕಪ್ಪು ಬಂದ ತಕ್ಷಣವೇ ಅತೀ ಎತ್ತರದ ಹಗ್ಗವನ್ನು ಹಿಡಿದನು. ಅವನು ಬಲಿಷ್ಠನಾಗಿದ್ದ, ಕೇವಲ ಸೋಮಾರಿಯಾಗಿದ್ದ. ಅವನ ಕೊಕ್ಕಿನ ಒಂದು ಏಟು ಮೊದಲ ಹಗ್ಗವನ್ನು ಮುರಿಯಿತು. 2ನೇ ಹಗ್ಗಕ್ಕೆ ಅವನು ಪೂರ್ತಿ ಶಕ್ತಿ ಹಾಕಿದನು. 3ನೇದಕ್ಕೆ ರೇಣು ಮತ್ತು ಚಿಂಟು ಜೊತೆ ನೀಡಿದರು. ನಿಧಾನವಾಗಿ ಬಲೆ ಸಡಿಲವಾಗಲು ಶುರುವಾಯಿತು. ಇನ್ನು ಸ್ವಲ್ಪ ಅಷ್ಟೇ. ಜಗ್ಗು, ನಾನು ಮಾಡುತ್ತೇನೆ ನಿನ್ನ ಸಲುವಾಗಿ. ಜೋರಾದ ಶಬ್ದದೊಂದಿಗೆ ಕೊನೆಯ ಹಗ್ಗ ತುಂಡಾಯಿತು. ಬಲೆ ತೆರೆದ ಆಕಾಶದಲ್ಲಿ ಹಾರಿ ಹೋಯಿತು ಮತ್ತು ಕೆಳಗೆ ಯಾವುದೇ ಹಕ್ಕಿ ಸಿಕ್ಕಿ ಹಾಕಿಕೊಂಡಿರಲಿಲ್ಲ. ಎಲ್ಲ ಚಿಕ್ಕ ಹಕ್ಕಿಗಳು ಸುರಕ್ಷಿತವಾಗಿ ಸರೋವರದಿಂದ ಹೊರಗೆ ಬಂದವು. ಅಪ್ಪ, ನೀವು ಮಾಡಿ ತೋರಿಸಿದಿರಿ. ಕಪ್ಪು, ಇಂದು ನೀವು ನಿಜವಾದ ತಂದೆಯಂತೆ ಕಂಡಿರಿ. ನೋಡಿದ್ಯಾ ಕಪ್ಪು, ನಿಮ್ಮಲ್ಲಿ ಬಹಳ ಶಕ್ತಿ ಇದೆ. ಕಪ್ಪುವಿನ ಉಸಿರಾಟ ವೇಗವಾಗಿತ್ತು, ಆದರೆ ಅವನ ಮುಖದಲ್ಲಿ ಹೆಮ್ಮೆ ಇತ್ತು. ಅವನು ಈ ಮೊದಲು ಎಂದಿಗೂ ಇಷ್ಟು ಶ್ರಮ ಹಾಕಿರಲಿಲ್ಲ. ಆದರೆ ಈ ಶ್ರಮದಲ್ಲಿ ಅವನಿಗೆ ಒಂದು ಹೊಸ ಸಂತೋಷ ಸಿಕ್ಕಿತು. ನಾನು ಎಷ್ಟು ಜೀವನವನ್ನು ಹಾಳು ಮಾಡಿದೆ, ಇನ್ನು ಮುಂದೆ ವ್ಯರ್ಥವಾಗಿ ಮಲಗುವುದಿಲ್ಲ. ಈಗ ನಾನು ಜಗ್ಗುವಿಗೆ ಹಾರಾಟವನ್ನು ಕಲಿಸುತ್ತೇನೆ ಮತ್ತು ಗೌರಿಯವರಿಗೆ ಸಹಾಯ ಮಾಡುತ್ತೇನೆ. ಇದನ್ನೇ ನಾನು ವರ್ಷಗಳಿಂದ ಬಯಸುತ್ತಿದ್ದೆ. ಈಗ ನಾವು ಪ್ರತಿದಿನ ಬೆಳಿಗ್ಗೆ ಅಭ್ಯಾಸ ಮಾಡುತ್ತೇವೆ. ಆ ದಿನದಿಂದ ಕಾಲು ಬೇಗನೆ ಏಳಲು ಶುರು ಮಾಡಿದನು. ಅವನು ಮನೆ ಅಲಂಕರಿಸುತ್ತಿದ್ದನು, ಆಹಾರ ಹುಡುಕುತ್ತಿದ್ದನು ಮತ್ತು ಜಗ್ಗುವಿಗೆ
ಎತ್ತರದ ಹಾರಾಟವನ್ನು ಕಲಿಸುತ್ತಿದ್ದನು. ಅವನ ಸೋಮಾರಿತನವು ಅದು ಎಂದಿಗೂ ಇರಲಿಲ್ಲ ಎಂಬಂತೆ. ಅಮ್ಮ, ಕಪ್ಪು ಅಂಕಲ್ ಬದಲಾಗಿದ್ದಾರೆ. ಹೌದು ಮಗನೇ, ಬದಲಾವಣೆ ಅಲ್ಲಿಯೇ ಬರುತ್ತದೆ, ಎಲ್ಲಿ ಹೃದಯವು ಎಚ್ಚರಗೊಳ್ಳುತ್ತದೆಯೋ. ಮತ್ತು ಆ ದಿನದಿಂದ ಕಾಡಿನಲ್ಲಿ ಒಂದು ಗಾದೆ ಚಾಲ್ತಿಯಲ್ಲಿ ಬಂದಿತ್ತು: ಒಂದು ಚಿಕ್ಕ ಅಪಾಯ ಕೂಡ ದೊಡ್ಡ ಸೋಮಾರಿಯನ್ನು ಎಬ್ಬಿಸುತ್ತದೆ.